ಗೊತ್ತಾ? ನಾನು ಏನು ಹೇಳ್ತಾ ಇದ್ದೆ ಅಂತಂದ್ರೆ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕೇಂದ್ರದ ಆರ್ಥಿಕ ಪರಿಸ್ಥಿತಿಗಿಂತ ಉತ್ತಮವಾಗಿದೆ. GDP ಗ್ರೋತ್ ಎಷ್ಟು ಗೊತ್ತಾ? ಕೇಂದ್ರದ್ದು 7.14. 7.14. ರಾಜ್ಯದ GDP ಬೆಳವಣಿಗೆ 8.1. ಅಂದರೆ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಉತ್ತಮವಾಗಿದೆ. ಈ ವರ್ಷದ ಬಜೆಟ್ ಗಾತ್ರ ಎಷ್ಟು ಗೊತ್ತಾ? 4,48,004 ಕೋಟಿ. 4 ಲಕ್ಷದ. ಕಳೆದ ವರ್ಷಕ್ಕಿಂತ ಈ ವರ್ಷ 38,455 ಕೋಟಿ, 455 ಕೋಟಿ ಜಾಸ್ತಿ. ಅಂದರೆ 9.14% ಬೆಳವಣಿಗೆ ಜಾಸ್ತಿ ಆಗಿದೆ. 9.14% ಬೆಳವಣಿಗೆ ಜಾಸ್ತಿ ಆಗಿದೆ. ನಮ್ಮನ್ನ ಯಾವಾಗಲೂ ಟೀಕೆ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಬಂದ್ಬಿಟ್ಟು ಸಾಲ ಮಾಡಿಬಿಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸಾಲಗಾರ ರಾಜ್ಯ ಆಗ್ಬಿಟ್ಟಿದೆ, ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ಲ. ಕಳೆದ ವರ್ಷ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು 72,300 ಕೋಟಿ. ಈ ವರ್ಷ ಎಷ್ಟು ಗೊತ್ತಾ? 84,000 ಚಿಲ್ಲರೆ ಕೋಟಿ. ಹೆಂಗೆ ಮತ್ತೆ ನಾವು ಆರ್ಥಿಕವಾಗಿ ಬೆಳವಣಿಗೆ ಆಗಿಲ್ಲ ಅಂತ ಹೆಂಗೆ ಹೇಳ್ತಾರೆ? ಬಿಜೆಪಿಯವರು ಹೇಳೋದೆಲ್ಲ ಬರೀ ಸುಳ್ಳೇ ಅವ್ರ ಮನೆ ದೇವರು. ಬಿಜೆಪಿಯವರು ಹೇಳೋದೆಲ್ಲ ಸುಳ್ಳೇ. ಆಮೇಲೆ ಕೇಂದ್ರ ಸರ್ಕಾರ ಸಾಲ ಮಾಡಿರೋದು ಎಷ್ಟು ಗೊತ್ತಾ? 2014 14 ಮಾರ್ಚ್ವರೆಗೆ ಇದ್ದಂಥ ಸಾಲ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂತವಿಂದ ಇದ್ದಂಥ ಸಾಲ ಒಟ್ಟು 53,11,000 ಕೋಟಿ. ಈಗ ಎಷ್ಟು ಸಾಲ ಇದೆ ಗೊತ್ತಾ? 218,62,000 ಕೋಟಿ. ನರೇಂದ್ರ ಮೋದಿಯವರು ಬಂದ ಮೇಲೆ 165,60,000 ಕೋಟಿಯನ್ನು ಸಾಲ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 165,60,000 ಕೋಟಿ. ಸಾಲಗಾರರ ಯಾರಿಗೆ ಸಾಲಗಾರರ ದೇಶ ಮಾಡಿರೋರು ಹೇಳಿ ನೀವೇ? ನಾವಲ್ಲ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ನಾವು 2002ರಲ್ಲಿ ಮಾಡ್ಕೊಂಡಿದ್ದೀವಿ. 2002ನೇ ಇಸ್ವಿನಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್. ಅದರ ಪ್ರಕಾರ 3 ಮಾನದಂಡಗಳನ್ನು ಹೇಳ್ತದೆ. 3 ಮಾನದಂಡಗಳನ್ನು ಕಾಪಾಡ್ಕೊಳ್ಬೇಕು ಯಾವಾಗಲೂ. ಒಂದು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಅನ್ನೋದಾದರೆ, ಆ ಸದೃಢವಾಗಿರಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು, ಫಿಸ್ಕಲ್ ಡಿಫಿಸಿಟ್. GDPಯ 3% ಒಳಗಡೆ ಇರಬೇಕು. GDPಯ 3% ಒಳಗಡೆ ಇರಬೇಕು. ನಮ್ದು ಎಷ್ಟಿದೆ?
2.94. ಆಮೇಲೆ ಸಾಲ GDPಯ 25% ಒಳಗಡೆ ಇರಬೇಕು. ನಮ್ದು ಎಷ್ಟಿದೆ? 24.95. ಮತ್ತೆ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಒಳಗಡೆ ಇದೀವಲ್ಲ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆಯೇ ಇಲ್ವಾ? ಸದೃಢವಾಗಿದೆಯೇ ಇಲ್ಲ? ಸದೃಢವಾಗಿದೆಯೇ ಇಲ್ಲ? ಕೇಂದ್ರ ಸರ್ಕಾರದ ಎಷ್ಟು ಗೊತ್ತಾ? ಫಿಸ್ಕಲ್ ಡಿಫಿಸಿಟ್ 4.3. ನಮ್ಮದು 2.95. ಅವ್ರದ್ದು 4.3. ಅವ್ರಿಗಿಂತ ನಾವು ಉತ್ತಮವಾಗಿದ್ದೀವಲ್ವಾ ಆರ್ಥಿಕವಾಗಿ? ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಹೆಂಗೆ? ಇದು ಸುಳ್ಳಲ್ವಾ? ಸುಳ್ಳಲ್ವೇನ್ರಿ? ನೀವೆಲ್ಲ ಹೇಳ್ಬೇಕು. ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಭಾಷಣ ಮಾಡೋಕ್ಕೆ ಜನಗಳಿಗೆ ತಿಳಿಸಿ ಹೇಳಬೇಕು ಅನ್ನೋದಾದ್ರೆ ಇವೆಲ್ಲ ಹೇಳ್ಬೇಕು. ಅಧಿಕಾರಿಗಳಿಗೂ ಕೂಡ ಹೇಳ್ತೀನಿ ನಾನು. ಎಲ್ಲೆಲ್ಲಿ ಜಿಲ್ಲಾಧಿಕಾರಿ, ಈ ಜಿಲ್ಲೆಯ ಮುಖ್ಯಸ್ಥರು, ಗೊತ್ತಾಯ್ತೇನಪ್ಪ? ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ಬಜೆಟ್ನಲ್ಲೇ ಹೇಳಿದ್ದೀನಿ ನಾನು. ಬಜೆಟ್ನಲ್ಲಿ ಹೇಳೋದು ಅಂದರೆಲ್ಲ ಸತ್ಯ. ಆಮೇಲೆ ವಿಜಯೇಂದ್ರ ಅಂತ ಇದ್ದಾನೆ ಒಬ್ಬ ಬಿಜೆಪಿ ಅಧ್ಯಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.